ಬೀದಿ ನಾಯಿಗಳಿಗೆ ಬಾಡೂಟದ ಬಳಿಕ ಈಗ ಮತ್ತೊಂದು ಆಫರ್. ಬೆಂಗಳೂರಲ್ಲಿನ ಬೀದಿ ನಾಯಿ ನಿಯಂತ್ರಣಕ್ಕೆ ಟ್ರೈನರ್ಗಳನ್ನ ನೇಮಕ ಮಾಡುತ್ತಾರೆ. ಪೊಲೀಸ್ ಶ್ವಾನಗಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದವರಿಂದ ನಿಯಂತ್ರಣವನ್ನ ಮಾಡಲಾಗುವುದು. ಬೀದಿ ನಾಯಿಗಳ ನಿಯಂತ್ರಣ ಮಾಡೋಕೆ ಈಗಾಗಲೇ ಬಿಬಿಎಂಪಿ ಅವರು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಈಗಾಗಲೇ ಬೀದಿ ನಾಯಿಗಳ ದಾಳಿಗೆ ಹಲವಾರು ಕೂಡ ಬಲಿಯಾಗಿದ್ದಾರೆ. ನಾಯಿಗಳ ವರ್ತನೆಯನ್ನ ಪತ್ತೆ ಹಚ್ಚಿ ಈಗಾಗಲೇ ಟ್ರೈನಿಂಗ್ಗೆ ಪಾಲಿಕೆ ಕೂಡ ಮುಂದಾಗಿರುವಂತದ್ದು. ಪಾಲಿಕೆ ಅಧಿಕಾರಿಗಳ ನಡೆಗೆ ಸಿಲಿಕಾನ್ ಸಿಟಿ ಜನ ಈಗ ಮತ್ತೆ ಸಿಟ್ಟಾಗಿದ್ದಾರೆ. ಒಂದು ರೀತಿಯಾಗಿ ಪೊಲೀಸ್ ಶ್ವಾನಗಳಿಗೆ ಟ್ರೈನಿಂಗ್ ಕೊಡ್ತಾ ಇದ್ದವರಿಂದ ನಿಯಂತ್ರಣವನ್ನ ಮಾಡ್ತಾರೆ. ಬೀದಿ ನಾಯಿಗಳ ನಿಯಂತ್ರಣ ಮಾಡೋದಕ್ಕೆ ಇಲ್ಲಿ ಬಿಬಿಎಂಪಿ ಅವರು ಒಂದು ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಯಾರು ಪೊಲೀಸ್ ಶ್ವಾನಗಳಿಗೆ ಟ್ರೈನಿಂಗ್ ಅನ್ನ ಕೊಡ್ತಾರೆ ಅವರೇ ಬೀದಿ ನಾಯಿಗಳನ್ನ ನಿಯಂತ್ರಣ ಮಾಡೋದಕ್ಕೆ ಬಿಬಿಎಂಪಿ ಅವರು ಇಲ್ಲಿ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಇದು ಅಬ್ಸರ್ವೇಷನ್ ನಲ್ಲಿ ನಾವು ಇಡ್ತಾ ಇದ್ದೀವಿ. we will see, we'll continue to take action. We do not want to inconvenience citizens in a long run. Finally, as of now, the guidelines are that we follow the animal birth control. We should strengthen it. We will continue to strengthen it. Campuses nalli we do not know. The preliminary finding seems to be that the dogs which came were not from the campus. They are from outside. See, typically ಏನಾಗ್ತಿದೆ, if dogs are in one certain area, ಹೊರಗಿಂದ ಬರ್ತಕ್ಕಂಥ ನಾಯಿಗಳನ್ನ ಅವರು ಬಿಡುವುದಿಲ್ಲ ಒಳಗೆ. ಏನಿಗಾಯ್ತು ಅಂತ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಎಸ್ ಮಹೇಶ್, ಒಂದ್ ಕಡೆ ನೋಡ್ತಾ ಇರಬಹುದು, ಈಗ ಬೀದಿ ನಾಯಿಗಳನ್ನ ನಿಯಂತ್ರಣ ಮಾಡೋದಕ್ಕೆ ಬಿಬಿಎಂಪಿ ಈಗ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಏನೆಲ್ಲ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ, ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಇದರಿಗೆ ಟ್ರೈನಿಂಗ್ ಕೊಡೋದಕ್ಕೆ ಬಿಬಿಎಂಪಿ ಮುಂದಾಗಿರುವಂತದ್ದು, ಅದು ಪೊಲೀಸ್ ಇಲಾಖೆಯಿಂದ ಟ್ರೈನಿಂಗ್ ಕೊಡೋಕೆ ಮುಂದಾಗಿರುವಂತದ್ದು. ಈಗಾಗಲೇ ಬಾಡೂಟ ಕೊಡೋದಕ್ಕೆ ಮುಂದಾಗಿರುವಂತಹ ಬಿಬಿಎಂಪಿ ಈಗ ಹೊಸ ಪ್ಲಾನ್ ಒಂದು ತಂದಿರುವಂತದ್ದು. ಅದರಲ್ಲಿ ಬೆಂಗಳೂರಿನ ಬೀದಿ ನಾಯಿಗಳಲ್ಲಿ ಕ್ರೂರವಾದ ಬೀದಿ ನಾಯಿಗಳು, ಅಂದ್ರೆ ಊಟ ಸಿಗದೆ ಮಕ್ಕಳಿಗೆ ಹಾಗೂ ಜನಗಳ ಮೇಲೆ ಏನು ಅಟ್ಯಾಕ್ ಮಾಡುತ್ತೆ ಅಂತ ನಾಯಿಗಳನ್ನ ಬಂಧಿಸಿ ಅವಕ್ಕೆ ಒಂದು ರೀತಿಯಲ್ಲಿ ಪೊಲೀಸ್ ನಾಯಿಗಳ ತರ ಟ್ರೈನಿಂಗ್ ಕೊಡೋದಕ್ಕೆ ಮುಂದಾಗಿರುವಂತದ್ದು. ಇದಕ್ಕೂ ಕೂಡ ರಾಜ್ಯ ಸರ್ಕಾರ ಕೂಡ ಒತ್ತು ಕೊಟ್ಟಿರುವಂತದ್ದು. ಇದಕ್ಕೆ ಬಜೆಟ್ ಕೂಡ ಕೆಲವು ಅನುದಾನಗಳು ಇಟ್ಟಿರುವಂತದ್ದು. ಪ್ರಮುಖವಾಗಿ ಏನು ಬೆಂಗಳೂರಿನ ಬೊಮ್ಮನಹಳ್ಳಿ ಹಾಗೂ ಮಾದೇಪುರದಲ್ಲಿ ಅತಿ ಹೆಚ್ಚು ಬೀದಿ ನಾಯಿಗಳು ಕಾಟ ಜಾಸ್ತಿ ಇದೆ ಅಂತ ಕೂಡ ದೂರು ಬಂದಿರುತ್ತೆ. ಆ ದೂರು ಹಿನ್ನೆಲೆಯಲ್ಲಿ ಈಗ ಅಲ್ಲಿನ ನಾಯಿಗಳಿಗೆ, ಕೆಲವು ನಾಯಿಗಳಿಗೆ ಬಂಧಿಸಿ ಅದಕ್ಕೆ ಪೊಲೀಸ್ ಟ್ರೈನಿಂಗ್ ಕೊಡೋದಕ್ಕೆ ಮುಂದಾಗಿರುವಂತದ್ದು. ಸದ್ಯ ಈ ಬಗ್ಗೆ ಸಾರ್ವಜನಿಕರು ಕೂಡ ಆತಂಕ ವ್ಯಕ್ತಪಡ್ತಾ ಇರೋದು. ಮಾಡೋ ಕೆಲಸ ಮಾಡಿ ಮೊದಲು ಗುಂಡಿ ಮುಚ್ಚಿ ರಸ್ತೆಗಳನ್ನ ಸರಿ ಮಾಡಿ, ತದನಂತರ ನೀವು ಏನಾನ ಮಾಡಿ ಈ ರೀತಿ ಬೀದಿ ನಾಯಿಗಳಿಗೆ ಯಾಕೆ ಈ ರೀತಿ ವ್ಯಕ್ತ ಮಾಡ್ತಾ ಇರೋದನ್ನು ಕೂಡ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶ ವ್ಯಕ್ತಪಡ್ತಾ ಇರುವಂತದ್ದು. ಥ್ಯಾಂಕ್ ಯು ಮಹೇಶ್, ನಿಮ್ಮೆಲ್ಲ ಮಾಹಿತಿಗೆ.